ನಾಳೆ IPL ನ 18ನೇ ಆವೃತ್ತಿಯ ಫೈನಲ್ ಪಂದ್ಯ ಇದೆ. RCB ಮತ್ತು ಕಿಂಗ್ಸ್ 11 ಪಂಜಾಬ್ ಅವರ ಫೈನಲ್ ಪಂದ್ಯಕ್ಕೆ ಸಕಲ ಸಿದ್ಧತೆ ಆಗಿರುವಂತದ್ದು ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಇದೆ. ನಾವೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಎದುರುಗಡೆ ಇರುವಂತಹ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು ಜರ್ಸಿಗಳ ಮಾರಾಟ ಆಗ್ತಾ ಇರುವಂತದ್ದು. ಪ್ರತಿ ಬಾರಿ ಮ್ಯಾಚ್ ಇದ್ದಾಗಲೂ ಕೂಡ ಒಂದು ರೇಟ್ ಇತ್ತು, ಅಂದ್ರೆ ಸುಮಾರು 180ರಷ್ಟು ಬೆಲೆ ಒಂದು ಜರ್ಸಿಗಿದ್ರೆ ಇವತ್ತು ದುಪ್ಪಟ್ಟು ಬೆಲೆ ಆಗಿರುವಂತದ್ದು. ಒಂದು ಜರ್ಸಿಗೆ ಸುಮಾರು 300ಕ್ಕಿಂತ ಹೆಚ್ಚಿನ ಒಂದು ಬೆಲೆಯನ್ನ ಕೊಟ್ಟು ಈಗಾಗಲೇ ಗ್ರಾಹಕರು RCB ಅಭಿಮಾನಿಗಳು ಈ ಒಂದು ಜರ್ಸಿಗಳನ್ನ ಕೊಂಡ್ಕೊಳ್ತಾ ಇರುವಂತದ್ದು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಈ ಒಂದು ಹಂತದಲ್ಲಿ ನಾಳೆಯ ಪಂದ್ಯ ಏನಿದೆ ಅದರಲ್ಲಿ ಸುಮಾರು ಎಲ್ಲ ಒಂದು RCB ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಜರ್ಸಿಯ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಪ್ರತಿ ಬಾರಿಗಿನ ಕೂಡ ಈಗ ದುಪ್ಪಟ್ಟಾದ್ರೂ ಕೂಡ ಜರ್ಸಿ ತೆಗೆದುಕೊಳ್ಳುತ್ತಿರುವಂತವರ ಸಂಖ್ಯೆ ಹೆಚ್ಚಾಗ್ತದೆ. ಸದ್ಯ ಜರ್ಸಿ ತಗೊಳ್ಳೋರು ಅಂತ ನಾನು ಮಾತಾಡ್ತೀನಿ. ಮೇಡಮ್ ನಮಸ್ತೆ. ನಾಳೆ ಫೈನಲ್ ಪಂದ್ಯ ಇದೆ IPL. ಎಷ್ಟು ಕ್ಯೂರಿಯಸ್ ಆಗಿದ್ದೀರಿ? ತುಂಬಾ ಎಕ್ಸೈಟೆಡ್ ಇದೀವಿ ನಾವೆಲ್ಲ. ನಾನೇ ಅಲ್ಲ, ಎಲ್ಲ ಬ್ಯಾಂಗ್ಳೂರು ಎಕ್ಸೈಟೆಡ್ ಇದೆ RCB ಗೆ ತಗೊಂಡು. ಈ ಸಲ ಕಪ್ ನಮ್ದೇ. ವಿರಾಟ್ ಅವರ ಜರ್ಸಿ ನಂಬರ್ ಕೂಡ 18. ಮತ್ತೆ ಈ ಸತಿಯ ಫೈನಲ್ ಅಂದ್ರೆ IPL ನ ಸೀಸನ್ ಏನಿದೆ ಅದು ಕೂಡ 18. ಏನ್ ಹೇಳ್ತೀರಿ? ಈ ಸಲ ಕಪ್ ನಮ್ದೇ. ವಿರಾಟ್ ಸರ್ ಇಂದಾನೆ ನಾವೆಲ್ಲ ಒಂದು ಇಮೋಷನ್. RCB ಮತ್ತೆ ವಿರಾಟ್ ಸರ್ ಇಸ್ ಇಮೋಷನ್. ಬ್ಯಾಂಗ್ಳೂರ್ ಈ ಸತಿ ವಿನ್ ಆಗುತ್ತೆ. ಪ್ರೇ ಫಾರ್ ದ ಬೆಸ್ಟ್. ಮತ್ತೆ ಇವತ್ತು ಅಂದ್ರೆ ಪ್ರತಿ ಬಾರಿಗೆ ನಾನು ಜರ್ಸಿ ರೇಟ್ ಏನಿತ್ತು 180 ಈ ತರ ಇತ್ತು, ಇವತ್ತು 300ಗಿಂತ ಕ್ರಾಸ್ ಆಗಿದೆ. ಏನ್ ಹೇಳ್ತೀರಿ? ಅದು ಸರ್ ಇವಾಗ ಮ್ಯಾಚ್ ಬ್ಯಾಂಗ್ಳೂರ್ದು ನಡೀತಾ ಇದೆ, ಸೊ ಅದಕ್ಕಿಂತ ಅವರು ಅನ್ ಮಾಡ್ಕೊಂತ ಇದ್ದಾರೆ. ಸೊ ತುಂಬಾ ಜಾಸ್ತಿ ಜನ ಎಕ್ಸೈಟೆಡ್ ಇದ್ದಾರೆ, ಬರ್ತಾರೆ, ತಗೊಂತಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ. ಲೈಕ್ ಎಲ್ಲ ಹಬ್ಬಗಳಿಗೆ ಇವಾಗ ಬಟ್ಟೆ ತಗೊಳಕ್ ಹೋಗ್ತೀವಿ. ನಾರ್ಮಲ್ ಟೈಮ್ ನಲ್ಲಿ ಕಡಿಮೆ ಇರುತ್ತೆ. ರಂಜಾನ್ ಇದ್ರೆ, ದೀಪಾವಳಿ ಇದ್ರೆ ಹೇಗೆ ಪ್ರೈಸಸ್ ಹೈ ಆಗುತ್ತೆ ಆ ತರ ಹೈ ಆಗ್ತಾ ಇದೆ. ನೇಹಾ ಅಂತ. ಏನಿಲ್ಲ, ಈ ಸಲ ಕಪ್ ನಮ್ದೇ. ಎಲ್ಲರೂ ಪ್ರೇ ಮಾಡಿ ಈ ಸಲ ಕಪ್ ನಮ್ದೇ, ನಾವು ವಿನ್ ಆಗ್ಬೇಕು. ಅಂದ್ರೆ ಎಲ್ರು ಕೂಡ ಜರ್ಸಿಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದರ ಜೊತೆಗೆ ಒಂದು ನಾಳೆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಆದೇಶವನ್ನ ಮಾಡಿರುವಂತದ್ದು. ಎಲ್ಲ ಕಡೆಯ ಪಬ್ ಬಾರ್ಗಳನ್ನ ಸರಿಯಾದ ಸಮಯಕ್ಕೆ ಅಂದ್ರೆ 10ವರೆಗೆ ಅಂದ್ರೆ ಕ್ಲೋಸ್ ಮಾಡಬೇಕು. ಮ್ಯಾಚ್ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯಾಗೂ ಅತಿಯಾದಂತಹ ಸಮಯದಲ್ಲಿ ಅದನ್ನ ಓಪನ್ ಮಾಡಿರುವಂತಹ ಒಂದು ಕೆಲಸವನ್ನ ಮಾಡಬಾರ್ದು ಅನ್ನುವಂತ ಕಟ್ಟೆಚ್ಚರವನ್ನ ಕೂಡ ನೀಡಿರುವಂತದ್ದು. ಇದಲ್ಲದೆ ಕೆಲವು ಕಡೆ ಅಂದ್ರೆ ಈ ಒಂದು ಸಂಭ್ರಮಾಚರಣೆ ಏನಿದೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡಬೇಕು. ರಸ್ತೆಯನ್ನ ತಡೆದು ಸಂಭ್ರಮಾಚರಣೆ ಮಾಡುವಂತಿಲ್ಲ. ಈ ರೀತಿಯಾದಂತಹ ಕಟ್ಟಪ್ಪಣೆಗಳನ್ನ ಹೊರಡಿಸಿರುವಂತದ್ದು. ಇದರ ಜೊತೆಗೆ ಪ್ರತಿ ಏರಿಯಾದಲ್ಲೂ ಅಂದ್ರೆ ಬೆಂಗಳೂರಿನ ಪ್ರತಿ ಏರಿಯಾದಲ್ಲಿ ಹೊಯ್ಸಳ ಬೀಟ್ ಹೆಚ್ಚಾಗಿರುತ್ತೆ. ಪೇದೆಗಳು ಓಡಾಡ್ತಾರೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಕುಡಿದು ಅಂದ್ರೆ ಈ ಒಂದು ಸಂಭ್ರಮಾಚರಣೆಯನ್ನ ಕಾನೂನಿನ ಚೌಕಟ್ಟನ್ನ ಮೀರಿ ಮಾಡದಂತೆ ಈಗಾಗಲೇ ಕಟ್ಟೆಚ್ಚರನ ವಹಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತುಂಬಾ ಕ್ಯೂರಿಯಾಸಿಟಿಯಿಂದ ಇದೀವಿ. 18 ವರ್ಷದಿಂದ ಕಾಯ್ತಾ ಇದೀವಿ. ಈ ಸಲ ಕಪ್ ನಮ್ದೇ ಅಂತ. ಈ ಸತಿ 100% ಹೋಪ್ ಇದೆ ಈ ಸಲ ಕಪ್ ಗೆಲ್ತೀವಿ ಅಂತ. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ರಜತ್ ಪಟಿದಾರ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಸಲ ರಜತ್ ಪಟಿದಾರ್ ಕ್ಯಾಪ್ಟನ್ಸಿಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಕಪ್ ಗೆದ್ರೆ ನಮಗೂ ಒಂದು ಒಳ್ಳೆ ಖುಷಿ ಸಿಗುತ್ತೆ. ಈ ಸಲ ಕಪ್ ಗೆಲ್ತೀವಿ ಅಂತ ತುಂಬಾ ಹೋಪ್ಸ್ ಇದೆ. ಪಂಜಾಬ್ ಕಿಂಗ್ಸ್ ಲಾಸ್ಟ್ ಟೈಮು ಲೋಯೆಸ್ಟ್ ಸ್ಕೋರ್ ಅಲ್ಲಿ ಆಲ್ಔಟ್ ಮಾಡಿದ್ದಾರೆ. ಈ ಸಲನು ಹಂಗೆ ಮಾಡಿ ನಾವು ಕಪ್ ಗೆಲ್ತೀವಿ ಅಂತವ ಅನ್ಕೊಂಡಿದೀವಿ. ಈ ಸಲ ಕಪ್ ಗೆಲ್ತೀವಿ. ಜೈ RCB. ಮತ್ತೆ ಜರ್ಸಿ ರೇಟ್ ಕೂಡ ಜಾಸ್ತಿ ಆಗ್ತಿದೆ, ಮತ್ತೆ ಜನನು ಹಂಗೆ ತಗೊಂತಿದ್ದಾರೆ. ಏನ್ ಹೇಳ್ತೀರಿ ಈ ಅಭಿಮಾನದ? ಜರ್ಸಿ ರೇಟ್ ಎಷ್ಟಾದ್ರೂ ಇರಲಿ ನಾವು ತಗೊಂತೀವಿ. 3,000 ಇರಲಿ, 6,000 ಇರಲಿ. ನಮ್ಮ ಕನ್ನಡಿಗರದ RCB ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಮಹಾಂತೇಶ್ ಅಂತ, ನಾವು ತಿಪ್ಟೂರಿಂದ ಬಂದಿದ್ದೀವಿ. ನಾಳೆ IPL ನ 18ನೇ ಆವೃತ್ತಿಯ ಫೈನಲ್ ಪಂದ್ಯ ಇದೆ. RCB ಮತ್ತು ಕಿಂಗ್ಸ್ 11 ಪಂಜಾಬ್ ಅವರ ಫೈನಲ್ ಪಂದ್ಯಕ್ಕೆ ಸಕಲ ಸಿದ್ಧತೆ ಆಗಿರುವಂತದ್ದು ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಇದೆ. ನಾವೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಎದುರುಗಡೆ ಇರುವಂತಹ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು ಜರ್ಸಿಗಳ ಮಾರಾಟ ಆಗ್ತಾ ಇರುವಂತದ್ದು. ಪ್ರತಿ ಬಾರಿ ಮ್ಯಾಚ್ ಇದ್ದಾಗಲೂ ಕೂಡ ಒಂದು ರೇಟ್ ಇತ್ತು, ಅಂದ್ರೆ ಸುಮಾರು 180ರಷ್ಟು ಬೆಲೆ ಒಂದು ಜರ್ಸಿಗಿದ್ರೆ ಇವತ್ತು ದುಪ್ಪಟ್ಟು ಬೆಲೆ ಆಗಿರುವಂತದ್ದು. ಒಂದು ಜರ್ಸಿಗೆ ಸುಮಾರು 300ಕ್ಕಿಂತ ಹೆಚ್ಚಿನ ಒಂದು ಬೆಲೆಯನ್ನ ಕೊಟ್ಟು ಈಗಾಗಲೇ ಗ್ರಾಹಕರು RCB ಅಭಿಮಾನಿಗಳು ಈ ಒಂದು ಜರ್ಸಿಗಳನ್ನ ಕೊಂಡ್ಕೊಳ್ತಾ ಇರುವಂತದ್ದು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಈ ಒಂದು ಹಂತದಲ್ಲಿ ನಾಳೆಯ ಪಂದ್ಯ ಏನಿದೆ ಅದರಲ್ಲಿ ಸುಮಾರು ಎಲ್ಲ ಒಂದು RCB ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಜರ್ಸಿಯ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಪ್ರತಿ ಬಾರಿಗಿನ ಕೂಡ ಈಗ ದುಪ್ಪಟ್ಟಾದ್ರೂ ಕೂಡ ಜರ್ಸಿ ತೆಗೆದುಕೊಳ್ಳುತ್ತಿರುವಂತವರ ಸಂಖ್ಯೆ ಹೆಚ್ಚಾಗ್ತದೆ. ಸದ್ಯ ಜರ್ಸಿ ತಗೊಳ್ಳೋರು ಅಂತ ನಾನು ಮಾತಾಡ್ತೀನಿ. ಮೇಡಮ್ ನಮಸ್ತೆ. ನಾಳೆ ಫೈನಲ್ ಪಂದ್ಯ ಇದೆ IPL. ಎಷ್ಟು ಕ್ಯೂರಿಯಸ್ ಆಗಿದ್ದೀರಿ?
ತುಂಬಾ ಎಕ್ಸೈಟೆಡ್ ಇದೀವಿ ನಾವೆಲ್ಲ. ನಾನೇ ಅಲ್ಲ, ಎಲ್ಲ ಬ್ಯಾಂಗ್ಳೂರು ಎಕ್ಸೈಟೆಡ್ ಇದೆ RCBಗೆ ತಗೊಂಡು. ಈ ಸಲ ಕಪ್ ನಮ್ದೇ. ವಿರಾಟ್ ಅವರ ಜರ್ಸಿ ನಂಬರ್ ಕೂಡ 18, ಮತ್ತೆ ಈ ಸತಿಯ ಫೈನಲ್ ಅಂದ್ರೆ IPL ನ ಸೀಸನ್ ಏನಿದೆ ಅದು ಕೂಡ 18. ಏನ್ ಹೇಳ್ತೀರಿ? ಈ ಸಲ ಕಪ್ ನಮ್ದೇ. ವಿರಾಟ್ ಸರ್ ಇಂದಾನೆ ನಾವೆಲ್ಲ ಒಂದು ಇಮೋಷನ್. RCB ಮತ್ತೆ ವಿರಾಟ್ ಸರ್ ಇಸ್ ಇಮೋಷನ್. ಬ್ಯಾಂಗ್ಳೂರ್ ಈ ಸತಿ ವಿನ್ ಆಗುತ್ತೆ. ಪ್ರೇ ಫಾರ್ ದ ಬೆಸ್ಟ್. ಮತ್ತೆ ಇವತ್ತು ಅಂದ್ರೆ ಪ್ರತಿ ಬಾರಿಗೆ ನಾನು ಜರ್ಸಿ ರೇಟ್ ಏನಿತ್ತು 180 ಈ ತರ ಇತ್ತು, ಇವತ್ತು 300 ಗಿಂತ ಕ್ರಾಸ್ ಆಗಿದೆ. ಏನ್ ಹೇಳ್ತೀರಿ? ಅದು ಸರ್ ಇವಾಗ ಮ್ಯಾಚ್ ಬ್ಯಾಂಗ್ಳೂರ್ದು ನಡೀತಾ ಇದೆ. ಸೊ ಅದಕ್ಕಿಂತ ಅವರು ಅನ್ ಮಾಡ್ಕೊಂತ ಇದ್ದಾರೆ. ಸೊ ತುಂಬಾ ಜಾಸ್ತಿ ಜನ ಎಕ್ಸೈಟೆಡ್ ಇದ್ದಾರೆ, ಬರ್ತಾರೆ, ತಗೊಂತಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ. ಲೈಕ್ ಎಲ್ಲ ಹಬ್ಬಗಳಿಗೆ ಇವಾಗ ಬಟ್ಟೆ ತಗೊಳಕ್ ಹೋಗ್ತೀವಿ. ನಾರ್ಮಲ್ ಟೈಮ್ ನಲ್ಲಿ ಕಡಿಮೆ ಇರುತ್ತೆ. ರಂಜಾನ್ ಇದ್ರೆ, ದೀಪಾವಳಿ ಇದ್ರೆ ಹೇಗೆ ಪ್ರೈಸಸ್ ಹೈ ಆಗುತ್ತೆ ಆ ತರ ಹೈ ಆಗ್ತಾ ಇದೆ. ನೇಹಾ ಅಂತ. ಏನಿಲ್ಲ, ಈ ಸಲ ಕಪ್ ನಮ್ದೇ. ಎಲ್ಲರೂ ಪ್ರೇ ಮಾಡಿ ಈ ಸಲ ಕಪ್ ನಮ್ದೇ, ನಾವು ವಿನ್ ಆಗ್ಬೇಕು. ಅಂದ್ರೆ ಎಲ್ರು ಕೂಡ ಜರ್ಸಿಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದರ ಜೊತೆಗೆ ಒಂದು ನಾಳೆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಆದೇಶವನ್ನ ಮಾಡಿರುವಂತದ್ದು. ಎಲ್ಲ ಕಡೆಯ ಪಬ್ ಬಾರ್ಗಳನ್ನ ಸರಿಯಾದ ಸಮಯಕ್ಕೆ ಅಂದ್ರೆ 10:30 ಅಂದ್ರೆ ಕ್ಲೋಸ್ ಮಾಡಬೇಕು. ಮ್ಯಾಚ್ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯಾಗೂ ಅತಿಯಾದಂತಹ ಸಮಯದಲ್ಲಿ ಅದನ್ನ ಓಪನ್ ಮಾಡಿರುವಂತಹ ಒಂದು ಕೆಲಸವನ್ನ ಮಾಡಬಾರ್ದು ಅನ್ನುವಂತ ಕಟ್ಟೆಚ್ಚರವನ್ನ ಕೂಡ ನೀಡಿರುವಂತದ್ದು. ಇದಲ್ಲದೆ ಕೆಲವು ಕಡೆ ಅಂದ್ರೆ ಈ ಒಂದು ಸಂಭ್ರಮಾಚರಣೆ ಏನಿದೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡಬೇಕು. ರಸ್ತೆಯನ್ನ ತಡೆದು ಸಂಭ್ರಮಾಚರಣೆ ಮಾಡುವಂತಿಲ್ಲ. ಈ ರೀತಿಯಾದಂತಹ ಕಟ್ಟಪ್ಪಣೆಗಳನ್ನ ಹೊರಡಿಸಿರುವಂತದ್ದು. ಇದರ ಜೊತೆಗೆ ಪ್ರತಿ ಏರಿಯಾದಲ್ಲೂ ಅಂದ್ರೆ ಬೆಂಗಳೂರಿನ ಪ್ರತಿ ಏರಿಯಾದಲ್ಲಿ ಹೊಯ್ಸಳ ಬೀಟ್ ಹೆಚ್ಚಾಗಿರುತ್ತೆ. ಪೇದೆಗಳು ಓಡಾಡ್ತಾರೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಕುಡಿದು ಅಂದ್ರೆ ಈ ಒಂದು ಸಂಭ್ರಮಾಚರಣೆಯನ್ನ ಕಾನೂನಿನ ಚೌಕಟ್ಟನ್ನ ಮೀರಿ ಮಾಡದಂತೆ ಈಗಾಗಲೇ ಕಟ್ಟೆಚ್ಚರನ ವಹಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತುಂಬಾ ಕ್ಯೂರಿಯಾಸಿಟಿಯಿಂದ ಇದೀವಿ. 18 ವರ್ಷದಿಂದ ಕಾಯ್ತಾ ಇದೀವಿ. ಈ ಸಲ ಕಪ್ ನಮ್ದೇ ಅಂತ. ಈ ಸತಿ 100% ಹೋಪ್ ಇದೆ ಈ ಸಲ ಕಪ್ ಗೆಲ್ತೀವಿ ಅಂತ. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ರಜತ್ ಪಟಿದಾರ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಸಲ ರಜತ್ ಪಟಿದಾರ್ ಕ್ಯಾಪ್ಟನ್ಸಿಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಕಪ್ ಗೆದ್ರೆ ನಮಗೂ ಒಂದು ಒಳ್ಳೆ ಖುಷಿ ಸಿಗುತ್ತೆ. ಈ ಸಲ ಕಪ್ ಗೆಲ್ತೀವಿ ಅಂತ ತುಂಬಾ ಹೋಪ್ಸ್ ಇದೆ. ಪಂಜಾಬ್ ಕಿಂಗ್ಸ್ ಲಾಸ್ಟ್ ಟೈಮು ಲೋಯೆಸ್ಟ್ ಸ್ಕೋರ್ ಅಲ್ಲಿ ಆಲ್ಔಟ್ ಮಾಡಿದ್ದಾರೆ. ಈ ಸಲನು ಹಂಗೆ ಮಾಡಿ ನಾವು ಕಪ್ ಗೆಲ್ತೀವಿ ಅಂತವ ಅನ್ಕೊಂಡಿದೀವಿ. ಈ ಸಲ ಕಪ್ ಗೆಲ್ತೀವಿ. ಜೈ RCB. ಮತ್ತೆ ಜರ್ಸಿ ರೇಟ್ ಕೂಡ ಜಾಸ್ತಿ ಆಗ್ತಿದೆ, ಮತ್ತೆ ಜನನು ಹಂಗೆ ತಗೊಂತಿದ್ದಾರೆ. ಏನ್ ಹೇಳ್ತೀರಿ ಈ ಅಭಿಮಾನದ ಬಗ್ಗೆ? ಜರ್ಸಿ ರೇಟ್ ಎಷ್ಟಾದ್ರೂ ಇರ್ಲಿ ನಾವು ತಗೊಂತೀವಿ. 3,000 ಇರ್ಲಿ, 6,000 ಇರ್ಲಿ. ನಮ್ಮ ಕನ್ನಡಿಗರದ RCB ಅಂದ್ರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಇಷ್ಟ ಹೇಳಕ್ ಇಷ್ಟಪಡ್ತೇವೆ. ಮಹಾಂತೇಶ್ ಅಂತ, ನಾವು ತಿಪ್ಟೂರಿಂದ ಬಂದಿದ್ದೀವಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.